ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀದೇವಿ ವ್ಲಾಗ್ಸ್. ನಾನು ಮೊದಲನೇ 2 ವ್ಲಾಗ್ಸ್ ಕೂಡ ಕನ್ನಡದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಮತ್ತೆ ನಾನು ಮೊದಲನೇ ವ್ಲಾಗ್ ನಲ್ಲಿ ಹೇಳಿದ್ದೀನಿ ಕೂಡ, ಸಬ್ಸ್ಕ್ರೈಬರ್ಸ್ ತುಂಬಾ ರಿಕ್ವೆಸ್ಟ್ ಮಾಡ್ತಾ ಇದ್ರು ವ್ಲಾಗ್ಸ್ ಅನ್ನು ಕನ್ನಡದಲ್ಲಿ ಮಾಡಿ ಅಂತ. ಸೊ ನಾನು ಕನ್ನಡದಲ್ಲಿ ವ್ಲಾಗ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ದೀನಿ. ಆದ್ರೆ ಐ ನೋ ಅಷ್ಟು ಕನ್ಸಿಸ್ಟೆಂಟ್ಲಿ ನಾನು ಅಪ್ಲೋಡ್ ಮಾಡ್ತಾ ಇಲ್ಲ. ಬಿಕಾಸ್ ಅದರ ರೀಸನ್ ನಿಮ್ಮಲ್ಲಿ ಕೆಲವೊಂದು ಜನರಿಗೆ ಗೊತ್ತು ಇರಬಹುದು. ನಂದು ಮತ್ತೊಂದು ಚಾನಲ್ ಇದೆ, ಲೇಡೀಸ್ ಕ್ಲಬ್ ಚಾನೆಲ್ ಅಂತ. ಇಫ್ ನಿಮ್ಗೆ ಕ್ರಿಯೇಷನ್, ಸ್ಟಿಚಿಂಗ್, ಆರ್ಟ್ ಇದರಲ್ಲಿ ಇಂಟ್ರೆಸ್ಟ್ ಇದ್ರೆ ನೀವು ಖಂಡಿತ ಆ ಚಾನೆಲ್ ನ ಚೆಕ್ ಮಾಡಬಹುದು. ಕೆಳಗೆ ಡಿಸ್ಕ್ರಿಪ್ಷನ್ ನಲ್ಲಿ ನಾನು ಆ ಚಾನೆಲ್ ಬಗ್ಗೆ ಲಿಂಕ್ ಕೊಡ್ತಾ ಇದ್ದೀನಿ, ಖಂಡಿತ ಚೆಕ್ ಮಾಡಿ. ಮತ್ತೆ ನಿಮಗೆ ಲೈಕ್ ಆದ್ರೆ ಅದನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ. ಮತ್ತೆ ಈ ಚಾನೆಲ್ ನಲ್ಲಿ ನಾನು ಆದಷ್ಟೇ ಜಾಸ್ತಿ ಪ್ರಯತ್ನ ಮಾಡ್ತಾ ಇದ್ದೀನಿ ವ್ಲಾಗ್ಸ್ ಅನ್ನು ಕಂಟಿನ್ಯೂ ಹಾಕ್ಲಿಕ್ಕೆ. ಆಗ್ತಾ ಇಲ್ಲ, ಬಟ್ ನಾನು ಟ್ರೈ ಮಾಡ್ತಾ ಇದ್ದೀನಿ. ಬಿಕಾಸ್ ಎಲ್ಲರದು ನನಗೆ ತುಂಬಾ ಮೆಸೇಜಸ್ ಬರ್ತಾ ಇದೆ, ರಿಕ್ವೆಸ್ಟ್ ಬರ್ತಾ ಇದೆ. ಸೊ ಇವತ್ತು ಸಂಡೇ ಇದೆ, ಒಂದ್ ಸ್ವಲ್ಪ ಟೈಮ್ ಇತ್ತು. ಸೊ ಆಲ್ರೆಡಿ ನಾನು ಒಂದು ಫೇಸ್ ಪ್ಯಾಕ್ ಅನ್ನ ಮನೆಯಲ್ಲಿ, ಫೇಸ್ ಪ್ಯಾಕ್ ಅನ್ಬಹುದು, ಇಲ್ಲಾಂದ್ರೆ ನಮ್ ಸ್ಕಿನ್ ರೆಮಿಡಿ ಅನ್ಬಹುದು ನೀವು, ಅದನ್ನ ನಾನು ಟ್ರೈ ಮಾಡ್ತೀನಿ. ಸೊ ತುಂಬಾ ದಿನದಿಂದ ಟ್ರೈ ಮಾಡ್ತಾ ಇದ್ದೆ. ಸೊ ನನಗೆ ನಿಮ್ ಜೊತೆ ಶೇರ್ ಮಾಡ್ಬೇಕು ಅಂತ ಅನಿಸ್ತು. ಸೊ ಇವತ್ತು ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಬಹಳ ಸಲ ಏನಾಗುತ್ತೆ ಅಂದ್ರೆ, ನಾವು ತುಂಬಾ ಪ್ರಾಡಕ್ಟ್ಸ್ ಅನ್ನ, ತುಂಬಾ ಟೈಪ್ಸ್ ಫೇಸ್ ಪ್ಯಾಕ್ ಅನ್ನ ನಮ್ ಸ್ಕಿನ್ ಮೇಲೆ ಯೂಸ್ ಮಾಡ್ತೀವಿ, ಟ್ರೈ ಮಾಡ್ತೀವಿ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ, ನಮ್ ಸ್ಕಿನ್ ತುಂಬಾ ಸಲ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ, ಡಾರ್ಕ್ನೆಸ್ ಬರುತ್ತೆ. ಹಾಗೆ ಆ ಫೇಸ್ ಪ್ಯಾಕ್ ನಮ್ಗೆ ಸೂಟ್ ಆಗ್ಲಿಲ್ಲ, ಆ ಪ್ರಾಡಕ್ಟ್ ನಮ್ಗೆ ಸೂಟ್ ಆಗ್ಲಿಲ್ಲ ಅಂದ್ರೆ ಸ್ವಲ್ಪ ನಮ್ ಸ್ಕಿನ್ ಅನ್ಹೆಲ್ದಿ ಕೂಡ ಆಗುತ್ತೆ. ಮತ್ತೆ ತುಂಬಾ ರೀಸನ್ಸ್ ಇದೆ. ನಮ್ಗೆ ಡಾರ್ಕ್ ಸರ್ಕಲ್ಸ್ ಕೂಡ ಬರುತ್ತೆ. ನಮ್ಮ ಎಲ್ಲರಿಗೂ ಬ್ಯೂಟಿಫುಲ್ ಕಾಣೋದಂದ್ರೆ ತುಂಬಾ ಇಷ್ಟ ಅಲ್ವಾ? ಅದಕ್ಕೆ ನಾವು ಏನ್ ಮಾಡ್ತೀವಿ ಅಂದ್ರೆ, ತುಂಬಾ ಮೇಕಪ್ ಪ್ರಾಡಕ್ಟ್ಸ್, ಬ್ಯೂಟಿ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡ್ತೀವಿ, ಫೇಸ್ ಪ್ಯಾಕ್ ಅನ್ನ ಹಚ್ಕೋತೀವಿ. ಬಟ್ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ, ಅದರಿಂದ ನಮ್ ಸ್ಕಿನ್ ಒಂದ್ ಸ್ವಲ್ಪ ಅನ್ಹೆಲ್ದಿ ಆಗುತ್ತೆ, ಡಾರ್ಕ್ ಸರ್ಕಲ್ಸ್ ಬರುತ್ತೆ, ಫೋರ್ ಹೆಡ್ ಡಾರ್ಕ್ನೆಸ್ ಇರುತ್ತೆ, ಪಿಗ್ಮೆಂಟೇಶನ್ ಪ್ರಾಬ್ಲಮ್ ಆಗುತ್ತೆ, ಪಿಂಪಲ್ಸ್ ಇರುತ್ತೆ, ಆಕ್ನೆ ಇರುತ್ತೆ. ಈ ತರ ತುಂಬಾ ಪ್ರಾಬ್ಲಮ್ಸ್ ನಮ್ಗೆ ಆಗುತ್ತೆ. ಹಾಗೆ ನಮ್ ಸ್ಕಿನ್ ಒಂದ್ ಸ್ವಲ್ಪ ಅನ್ಹೆಲ್ದಿ ಕೂಡ ಆಗುತ್ತೆ. ಸೊ ಈ ಎಲ್ಲಾ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಬೇಕು ಅಂದ್ರೆ ನಾವು ಅಂದ್ರೆ ಫಾರ್ ಎಕ್ಸಾಂಪಲ್ ಡಾರ್ಕ್ನೆಸ್ ಹೋಗ್ಬೇಕಾದ್ರೆ, ಇಲ್ಲ ನಮ್ ಡಾರ್ಕ್ ಸರ್ಕಲ್ಸ್ ಹೋಗ್ಬೇಕಾದ್ರೆ, ನಾವು ಒಂದು ಸೆಪರೇಟ್ ಫೇಸ್ ಪ್ಯಾಕ್, ಇಲ್ಲ ಸೆಪರೇಟ್ ರೆಮಿಡಿ, ಸೆಪರೇಟ್ ಪ್ರಾಡಕ್ಟ್, ಮತ್ತೆ ಪಿಂಪಲ್ಸ್, ಆಕ್ನೆಗೆ ಒಂದು ಸೆಪರೇಟ್ ಪ್ರಾಡಕ್ಟ್, ಈ ತರ ಪ್ರತಿಯೊಂದು ಪ್ರಾಬ್ಲಮ್ಗೆ ಪ್ರತಿಯೊಂದು ಒಂದು ಸೆಪರೇಟ್ ರೆಮಿಡಿನ ಯೂಸ್ ಮಾಡಿದ್ರೆ ಖಂಡಿತ ಸಾಲ್ವ್ ಆಗುತ್ತೆ. ಬಟ್ ಇದರಲ್ಲಿ ನಮ್ ಟೈಮ್ ತುಂಬಾ ಹೋಗುತ್ತೆ, ನಮಗೆ ತುಂಬಾ ಸಮಯ ಬೇಕಾಗುತ್ತೆ ನಮ್ ಸ್ಕಿನ್ ಅನ್ನ ಪುನಃ ಹೆಲ್ದಿ ಮಾಡ್ಕೋಬೇಕಾದ್ರೆ. ಸೊ ನಾನು ಈ ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಮಾಡುವ ಒಂದು ಸಿಂಪಲ್ ಮತ್ತೆ ಮನೆಯಲ್ಲಿ ಇರುವ ಸಾಮಾನ್ಯದಿಂದ ಒಂದೇ ಫೇಸ್ ಪ್ಯಾಕ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ. ಈ ಫೇಸ್ ಪ್ಯಾಕ್ ಅನ್ನ ನೀವು ಟ್ರೈ ಮಾಡಿದ್ರೆ ನಿಮ್ ಎಲ್ಲ ಟೋಟಲ್ ನಿಮ್ ಸ್ಕಿನ್ ಬಗ್ಗೆ, ನಿಮ್ಮ ಇರುವ ಪ್ರಾಬ್ಲಮ್ಸ್, ಎಲ್ಲಾ ಪ್ರಾಬ್ಲಮ್ಸ್ಗೆ ಇದು ಒಂದೇ ರೆಮಿಡಿ ಇದೆ, 101% ಇಫೆಕ್ಟ್ ಆಗುತ್ತೆ. ಸೊ ಈ ಫೇಸ್ ಪ್ಯಾಕ್ ಅನ್ನ ನಾನು ತುಂಬಾ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ, ಇಫೆಕ್ಟಿವ್ ಇದೆ. ಸೊ ನಾನು ನಿಮ್ ಜೊತೆ ಕೂಡ ಈ ಫೇಸ್ ಪ್ಯಾಕ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ. ಯಾವುದೇ ಫೇಸ್ ಪ್ಯಾಕ್ ಅನ್ನ ಯೂಸ್ ಮಾಡೋದ್ಕಿಂತ ಮುಂಚೆ, ಈ ಫೇಸ್ ಪ್ಯಾಕ್ ಅಂತಲ್ಲ, ನೀವು ಯಾವುದೇ ತರ ಫೇಸ್ ಪ್ಯಾಕ್ ಹಚ್ಕೊಳ್ಳಿ, ಅದಕ್ಕಿಂತ ಮುಂಚೆ ನಾವು ಸ್ಟೀಮ್ ತಗೊಂಡ್ರೆ ನಮ್ ಫೇಸ್ಗೆ ತುಂಬಾ ಇಫೆಕ್ಟಿವ್ ಇರುತ್ತೆ. ನೀವು ಹಚ್ಕೊಳ್ಳೋ ಫೇಸ್ ಪ್ಯಾಕ್ ನಿಮ್ಗೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಆದ್ರೆ ಸ್ಟೀಮ್ ತಗೊಳ್ಳೋಷ್ಟು ನಿಮ್ಮ ಹತ್ರ ಟೈಮ್ ಇರ್ಲಿಲ್ಲ ಆದ್ರೆ, ನಿಮ್ಮ ಹತ್ರ ಅಷ್ಟು ಫ್ರೀ ಟೈಮ್ ಇರ್ಲಿಲ್ಲ ಆದ್ರೆ, ನೀವು ಈ ತರ ಹಾಟ್ ಟವೆಲ್ ಕೂಡ ಯೂಸ್ ಮಾಡಬಹುದು. ಹಾಟ್ ಟವೆಲ್ ಏನಂದ್ರೆ, ಸಿಂಪ್ಲಿ ಬಿಸಿ ನೀರಲ್ಲಿ ನಾವು ಟವೆಲ್ ಅನ್ನ, ನ್ಯಾಪ್ಕಿನ್ ಅನ್ನ, ನೀವು ಯೂಸ್ ಮಾಡುವ ಯಾವುದೇ ತರ ನ್ಯಾಪ್ಕಿನ್ ಅನ್ನ ಜಸ್ಟ್ ಡಿಪ್ ಮಾಡೋದು, ಮತ್ತೆ ನೀರು ಒಂದ್ ಸ್ವಲ್ಪ ಅದರಲ್ಲಿ ಹಿಂಡ್ಕೊಂಡು ನಾವು ಈ ಟವೆಲ್ ಅನ್ನ ಫೇಸ್ ನಲ್ಲಿ ಟ್ಯಾಪ್ ಮಾಡಿದ್ರೆ ನಮ್ಗೆ ಸೇಮ್ ಸ್ಟೀಮಿಂಗ್ ರಿಸಲ್ಟ್ ಬರುತ್ತೆ. ಸೊ ಈ ತರ ನೀವು ಪೂರ್ತಿ ನಿಮ್ ಫೇಸ್ ಎಲ್ಲಾ ಪೋರ್ಷನ್ಸ್ ಅನ್ನು ಕವರ್ ಮಾಡಿ ಟ್ಯಾಪ್ ಮಾಡಿದ್ರೆ ನಿಮ್ಗೆ ಇದರಿಂದ ಒಂದು ಸ್ಟೀಮಿಂಗ್ ಎಫೆಕ್ಟ್ ಸಿಗುತ್ತೆ. ಇದರಿಂದ ಏನಾಗುತ್ತೆ, ಸ್ಟೀಮಿಂಗ್ ಅಥವಾ ಈ ಹಾಟ್ ಟವೆಲ್ ಯಾಕೆ ಯೂಸ್ ಮಾಡೋದಂದ್ರೆ, ನಮ್ ಫೇಸ್ ಸ್ಕಿನ್ ಪೋರ್ಸ್ ಎಲ್ಲ ಓಪನ್ ಆಗುತ್ತೆ. ಸೊ ನಾವು ಯೂಸ್ ಮಾಡುವ ಫೇಸ್ ಪ್ಯಾಕ್ ನಮ್ಗೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ನನ್ನ ಹತ್ರ ಕೂಡ ಈಗ ಸ್ವಲ್ಪ ಟೈಮ್ ಇದೆ. ಸೊ ನಾನು ಹಾಟ್ ಟವೆಲ್ ಅನ್ನ ಯೂಸ್ ಮಾಡಿದ್ದೀನಿ. ಸೊ ನಾನು ಹೇಳುವ ಫೇಸ್ ಪ್ಯಾಕ್ ನಲ್ಲಿ ತುಂಬಾ ಸಿಂಪಲ್ ಇದೆ. ಕೇವಲ 2 ಐಟಮ್ಸ್ ಅನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ಒಂದಂದ್ರೆ ಮೊಸರು, ಕರ್ಡ್,
ಇವಾಗ ಬೌಲ್ನಲ್ಲಿ ತುಂಬಿದೆ. ಸ್ವಲ್ಪ ನಾನು ಈ ತರ ಕ್ರಾಸ್ ಮಾಡ್ತಾ ಇದ್ದೀನಿ, ಬಿಕಾಸ್ ನಾನು ಟೋಟಲಿ ನಿಮ್ಗೆ ತೋರ್ಸಕ್ ಹೋದ್ರೆ ಕರ್ಡ್ ತಲೆಗೆ ಬೀಳ್ಬಹುದು. ಸೊ ಕರ್ಡ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಆದಷ್ಟೇ ಜಾಸ್ತಿ ಟ್ರೈ ಮಾಡಿ ಹೋಮ್ ಮೇಡ್ ಕರ್ಡ್ ಅನ್ನ ಯೂಸ್ ಮಾಡಿ, ಮೊಸರು ಯೂಸ್ ಮಾಡಿ. ಇಲ್ಲ ನೀವು ಮನೆಯಲ್ಲಿ ನಿಮ್ಗೆ ಅಷ್ಟು ಅಂದ್ರೆ ಮಾಡಕ್ಕೆ ಟೈಮ್ ಸಿಗ್ಲಿಲ್ಲ ಅಂದ್ರೆ ನೀವು ಮಾರ್ಕೆಟ್ ನಲ್ಲಿ ಸಿಗುವ ಮೊಸರು ಕೂಡ ತರಬಹುದು. ಬಟ್ ಸೆಕೆಂಡ್ ಐಟಮ್, ದ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಐಟಮ್, ಟರ್ಮರಿಕ್. ನಾನು ಮೊದಲನೇ ಬ್ಲಾಗ್ ನಲ್ಲಿ ಕೂಡ ಒಂದು ಫೇಸ್ ಪ್ಯಾಕ್ ನಿಮ್ ಜೊತೆ ಶೇರ್ ಮಾಡಿದ್ದೀನಿ. ಅದರಲ್ಲಿ ಕೂಡ ನಾನು ಇದೇ ಟರ್ಮರಿಕ್ ಅನ್ನ ಯೂಸ್ ಮಾಡಿದ್ದೀನಿ. ಇದು ಆರ್ಗ್ಯಾನಿಕ್ ಟರ್ಮರಿಕ್ ಇದೆ, ಟೋಟಲ್ ಕೆಮಿಕಲ್ಸ್ ಫ್ರೀ ಇದೆ. ಇದು ತುಂಬಾ ಇಫೆಕ್ಟಿವ್ ಇದೆ. ನಾವು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಇದೇ ಟರ್ಮರಿಕ್ ಅನ್ನ ಯೂಸ್ ಮಾಡ್ತಾ ಇದ್ದೀವಿ. ನಮ್ಗೆ ಇಫೆಕ್ಟ್ ಬಂದಿದೆ. ಸೊ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಅಮೆಝಾನ್ ಸೈಟ್ ನಲ್ಲೇ ತರಿಸಿದ್ದೀನಿ. ಸೊ ಈ ಪ್ರಾಡಕ್ಟ್ ಲಿಂಕ್ ಕೂಡ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಇದ್ರೆ ನೀವು ಕೂಡ ಈ ಟರ್ಮರಿಕ್ ಅನ್ನ ಆರ್ಡರ್ ಮಾಡಿ ಖಂಡಿತ ನೋಡಬಹುದು. ತುಂಬಾ ಇಫೆಕ್ಟಿವ್ ಇದೆ. ಸೊ ನಾನು ಏನ್ ಮಾಡ್ತಾ ಇದ್ದೀನಿ, ಈ ಟರ್ಮರಿಕ್ ಅನ್ನ ಮೊಸರಲ್ಲಿ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಈ ತರ ಮೊಸರಿನಲ್ಲಿ ನಾನು ಸ್ವಲ್ಪ ಟರ್ಮರಿಕ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಮತ್ತೆ ಇದರದ್ದು ಈ ತರ ಮಿಕ್ಸ್ ಮಾಡಿ ಒಂದು ಫೇಸ್ ಪ್ಯಾಕ್ ಅನ್ನ ರೆಡಿ ಮಾಡ್ತಾ ಇದ್ದೀನಿ. ಈ ತರ ಎರಡು ಐಟಮ್ಸ್ ಅನ್ನು ಮಿಕ್ಸ್ ಮಾಡಿದ ಮೇಲೆ ನಾವು ಫೇಸ್ ಮೇಲೆ ಇದನ್ನು ಅಪ್ಲೈ ಮಾಡಬಹುದು. ಸೊ ನಿಮಗೆ ಡಾರ್ಕ್ ಸರ್ಕಲ್ಸ್ ಪ್ರಾಬ್ಲಮ್ಸ್ ಇದ್ರೆ ನೀವು ಈ ತರ ಕಣ್ಣ ಕೆಳಗೆ ಇರುವ ಪಾರ್ಟ್ ಅನ್ನ ಕಂಪ್ಲೀಟ್ಲಿ ಕವರ್ ಮಾಡಬೇಕು. ಸೊ ಇಲ್ಲಿ ನನ್ನ ಕರ್ಡ್ ಇರುವ ಸ್ವಲ್ಪ ಲಿಕ್ವಿಡ್ ಆಗಿದೆ. ಸೊ ಒಂದ್ ಸ್ವಲ್ಪ ನೀವು ಗಟ್ಟಿ ಮೊಸರನ್ನ ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಒಂದ್ ಸ್ವಲ್ಪ ಈಗ ಮೊಸರು ತೆಳ್ಳಗಾಗಿದೆ. ಸೊ ಒಂದ್ ಸ್ವಲ್ಪ ಲಿಕ್ವಿಡ್ ಫಾರ್ಮ್ ನಲ್ಲಿ ಬಂದಿದೆ. ಆದ್ರೆ ನೀವು ಯೂಸ್ ಮಾಡುವಾಗ ಅದಷ್ಟೇ ಜಾಸ್ತಿ ಒಂದ್ ಸ್ವಲ್ಪ ಗಟ್ಟಿ ಮೊಸರ ಇದ್ರೆ ಚೆನ್ನಾಗಿ ಒಂದು ಫೇಸ್ ಪ್ಯಾಕ್ ತರ ಕೊಡುತ್ತೆ, ಸೆಟ್ ಆಗುತ್ತೆ. ಸೊ ಇದನ್ನು ನಾನು ಡ್ರೈ ಮಾಡ್ಲಿಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ಒಂದು ಇಂಪಾರ್ಟೆಂಟ್ ಟಿಪ್ ಹೇಳ್ತಾ ಇದ್ದೀನಿ. ನಿಮ್ಗೆ ಫೋರ್ ಹೆಡ್ ಡಾರ್ಕ್ನೆಸ್ ಇಲ್ಲ ಡಾರ್ಕ್ ಸರ್ಕಲ್ಸ್ ಪ್ರಾಬ್ಲಮ್ಸ್ ಇದ್ರೆ ಆ ಸ್ಪೇಸ್ ನಲ್ಲಿ ಒಂದ್ ಸ್ವಲ್ಪ ಚೆನ್ನಾಗಿ ಆ ಫೇಸ್ ಪ್ಯಾಕ್ ಅನ್ನ ಸೆಟ್ ಮಾಡ್ರಿ. ಅಂದ್ರೆ ನಿಮ್ಗೆ ಖಂಡಿತ ಇಫೆಕ್ಟ್ ಬರುತ್ತೆ. ಸೊ ಇವಾಗ ನಾನು ಈ ಫೇಸ್ ಪ್ಯಾಕ್ ಅನ್ನ ಡ್ರೈ ಮಾಡ್ಲಿಕ್ಕೆ ಬಿಡ್ತಾ ಇದ್ದೀನಿ. ಸೊ ಈಗ ಫೇಸ್ ಪ್ಯಾಕ್ ಕಂಪ್ಲೀಟ್ಲಿ ಡ್ರೈ ಆಗಿದೆ. ಇವಾಗ ನಾನು ಫೇಸ್ ವಾಶ್ ಮಾಡ್ತಾ ಇದ್ದೀನಿ. ಬಟ್ ಫೇಸ್ ವಾಶ್ ಮಾಡೋದಕ್ಕಿಂತ ಮುಂಚೆ ನಾನು ಒಂದ್ ಸ್ವಲ್ಪ ಇದನ್ನು ಮಸಾಜ್ ಮಾಡ್ತಾ ಇದ್ದೀನಿ. ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ಬೇಕಾದ್ರೆ ಇದರಲ್ಲಿ ನಾವು ಅರಿಶಿಣ ಯೂಸ್ ಮಾಡಿದ್ವಿ. ಸೊ ಅರಿಶಿಣ ಫೇಸ್ ವಾಶ್ ಮಾಡಿದ್ಮೇಲೆ ಕೂಡ ಅರಿಶಿಣದ ಒಂದ್ ಸ್ವಲ್ಪ ಯೆಲ್ಲೋಯಿಶ್ ಕಲರ್ ಹಾಗೆ ಉಳಿಯುತ್ತೆ. ಬಟ್ ನಾಟ್ ಟು ವರಿ, ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಅದು ಆದ್ಮೇಲೆ ಮತ್ತೊಂದು ಸೆಕೆಂಡ್ ವಾಶ್ ಮಾಡಿದ್ರೆ ಹೊರಟೋಗುತ್ತೆ. ಸೊ ಆದಷ್ಟೇ ಜಾಸ್ತಿ ನೀವು ಈ ಫೇಸ್ ಪ್ಯಾಕ್ ಅನ್ನ ನೈಟ್ ಯೂಸ್ ಮಾಡಿ, ಬಿಕಾಸ್ ಮಾರ್ನಿಂಗ್ ಬೆಳಗ್ಗೆ 7 ನಿಮ್ಮ ಆ ಯೆಲ್ಲೋಯಿಶ್ ಕಲರ್ ಅನ್ನು ಹೋಗಿರುತ್ತೆ. ಸೊ ಈಗ ನಾನು ಸ್ವಲ್ಪ ಮಸಾಜ್ ಮಾಡ್ತಾ ಇದ್ದೀನಿ ಮತ್ತೆ ಫೇಸ್ ವಾಶ್ ಮಾಡ್ತೀನಿ. ಸೊ ಇವಾಗ ನಾನು ಫೇಸ್ ವಾಶ್ ಮಾಡಿದ್ದೇನೆ. ಸೊ ತುಂಬಾ ಫ್ರೆಶ್ ಆಗಿ ಫೀಲ್ ಆಗ್ತಾ ಇದೆ. ಒಂದು ತುಂಬಾನೇ ಇಂಪಾರ್ಟೆಂಟ್ ಟಿಪ್ ಅಂದ್ರೆ ಈ ಫೇಸ್ ಪ್ಯಾಕ್ ನಿಮ್ಗೆ ಒಂದೇ ನೈಟ್ ನಲ್ಲಿ ರಿಸಲ್ಟ್ ಕೊಡೋದಿಲ್ಲ. ನಿಮಗೆ ಈ ಫೇಸ್ ಪ್ಯಾಕ್ ಅನ್ನ ಕಂಟಿನ್ಯೂಸ್ಲಿ ಒಂದು 5 days ಮಿನಿಮಮ್ 5 days ಟ್ರೈ ಮಾಡಬೇಕು. ನೀವು ಇದನ್ನು ಡೈಲಿ ಯೂಸ್ ಮಾಡಿದ್ರೆ ನಿಮ್ ಫೇಸ್ ತುಂಬಾ 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 ಹೆಲ್ದಿ ಆಗುತ್ತೆ. ನಿಮ್ಗೆ ಯಾವುದೇ ತರ ಪ್ರಾಬ್ಲಮ್ಸ್ ಆಗೋದಿಲ್ಲ. ಬಟ್ ಅಷ್ಟು ನಿಮ್ಗೆ ಟೈಮ್ ಇರ್ಲಿಲ್ಲ ಅಂದ್ರೆ ನೀವು ಅಟ್ಲೀಸ್ಟ್ 1 week ಇದನ್ನ ಟ್ರೈ ಮಾಡಿ, ಖಂಡಿತ ನಿಮ್ಗೆ ರಿಸಲ್ಟ್ ಕೊಡುತ್ತೆ. ಸೊ ಇದನ್ನ ಟ್ರೈ ಮಾಡಿ ಮತ್ತೆ ನಿಮ್ ಫೀಡ್ಬ್ಯಾಕ್ಸ್ ಅನ್ನ ನನಗೆ ಕಮೆಂಟ್ ಸೆಕ್ಷನ್ ನಲ್ಲಿ ಖಂಡಿತ ಬರೆದು ತಿಳಿಸಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಬೈ ಬಾಯ್.